ಹಳದಿಯಾಗಿ ಹಣ್ಣಾಗುವಂಥದ್ದು. ಇದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತದೆ ಅಂತಂದರೆ ನನಗೆ ಗೊತ್ತಿಲ್ಲ, ನಾವು ಇಲ್ಲಿ ತನಕ ಮಾಡಲಿಲ್ಲ. ನೀವು ನೋಡಿ ಯಾರಾದರೂ ಸುಬ್ರಹ್ಮಣ್ಯಕ್ಕೆ ಬರುವ ಪ್ಲ್ಯಾನಲ್ಲಿದ್ದರೆ ಆದಿತ್ಯ ಅವರ ಒಂದು ಬರಬೇಡಿ ಆಯಿತಾ. ಹೀಗೆ ಪಾಯಸ ಬುತ್ತಿ ಬಿಲ್ಲು ಕೊಟ್ಟಿದ್ದಾರೆ, ಈಗ ಅಪ್ಪನಿಗೆ ಕೊಡೋದು. ನಾನು ಬಾಬಾ ಪಾಯಸ ದೇವಳಾಚ ರಂಬುಟಾನ್ ಹಣ್ಣು ಕೊಯ್ಲಿಕ್ಕೆ ಬಂದಿದ್ದೇವೆ. ಇವರು ಮರದಲ್ಲಿದ್ದಾರೆ, ನಾನು ಕೆಳಗೆ ನಿಂತು ನೋಡಿ ಇಷ್ಟು ರಂಬುಟಾನ್ ಸಿಕ್ಕಿತ್ತು. ಕೊಯ್ಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಒಂದು ಈಗೆಲ್ಲ ಕೊಯ್ಲಿ ಹೀಗಿರ್ತದೆ, ಚಿಕ್ಕ ಸೈಜು ಮಾತ್ರ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಇಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೇನೆ. ಅದೇ ಟೈಮಿಗೆ ಲಿಂಕನ್ನು ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಚಾನಲನ್ನು ಜಾಯ್ನ್ ಆದರೆ ನಾನು ಇಷ್ಟೊತ್ತಿಗೆ ವ್ಲಾಗ್ಸ್ ಹಾಕ್ತೇನೆ. ಅದೇ ಟೈಮಿಗೆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜೂನ್ 22ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜೂನ್ 22ಕ್ಕೆ ನನ್ನ ದೊಡ್ಡಕ್ಕನ ಮಗ ಪ್ರಣವಿದು ಬರ್ತ್ಡೇ. ಮೊನ್ನೆ ಅಪ್ಪು ಅಂತ ಬಂದಿದ್ನಲ್ಲ, ಒಂದು ಬರ್ತ್ಡೇ. ವಿಶ್ವ ಹ್ಯಾಪಿ ಬರ್ತ್ಡೇ ಅಪ್ಪು, ಗಾಡ್ ಬ್ಲೆಸ್ ಯು. ಮತ್ತು ಮೆರಿನಾ ಡಿಸೋಜ್ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಮಗಳು ಎಲ್ವಿನಾ ಅವ್ರದ್ದು ಬರ್ತ್ಡೇ ಅಂತ. ಎಲ್ವಿನಾ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ನಿಮ್ಮದು ಫ್ಯಾಮಿಲೀಸಿದು, ಕಸಿನ್ಸಿದು, ಮಕ್ಕಳದು ಯಾರ್ದಾದ್ರು ಬರ್ತ್ಡೇ ಇದ್ದರೆ ಕಮೆಂಟಲ್ಲಿ 2 ದಿವಸ ಮುಂಚೆ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ, ನಾನು ಅದೇ ದಿವಸ ಬೆಳಗ್ಗೆ ನಿಮಗೆ ವಿಶ್ ಮಾಡ್ತೇನೆ. ಇದು ತಿಂಡೆಲ್ಲ ತಿಂದಾಯಿತು. ಮತ್ತು ಇನ್ನು ದನಗಳಿಗೆ ಕುಡಿಲಿ ಕೊಟ್ಟು ಇವತ್ತು ಸ್ನಾನ ಮಾಡಿಸಿ ಸ್ವಲ್ಪ ಹೊರಗೆ ಬಿಡುವ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಒಂದು ವಾರದಿಂದ ಹಟ್ಟಿಯಲ್ಲಿ ಇದ್ದಿದ್ದು ಸ್ವಲ್ಪ ಸಗಣಿ ಆಗಿದೆ, ಸ್ವಲ್ಪ ಅಲ್ಲ ಕಂಡ ಬಟ್ಟೆ ಸಗಣಿಯಾಗಿದೆ. ಹಾಗೆ ಇಬ್ಬರನ್ನು ಸಹ ಸ್ನಾನ ಮಾಡಿಸಿ ಸ್ವಲ್ಪ ಹೊರಗಡೆ ಹೋಗಲಿ ಅಂತ. ಇವತ್ತು ಬೆಳಗ್ಗೆ ಉಂಟಲ್ಲ 6:45 ಒಳ್ಳೆ ಬೆಳಕು, ಒಳ್ಳೆ ಬಿಸಿಲು, ಅಷ್ಟು ಬಿಸಿಲು ಆಯಿತಾ. ನಮ್ಮದು ಕಿಚನ್ನಿಗೆ ಇಲ್ಲಿ ಹಿಂದಗಡೆ ಇರೋದು, ಇಲ್ಲಿಗೆ ಬಿಸಿಲು ಬೀಳ್ತಾ ಉಂಟು, ಅಷ್ಟು ಒಳ್ಳೆ ಬಿಸಿಲು. ಬೆಳಗ್ಗೆ 6:45 ಆಯಿತಾ, ಬಿಸಿಲು ನೋಡಿ. ಇದನ್ನು ಜೂನ್ ಅಂತ ಯಾರಾದರೂ ನಂಬಬೋದಾ? ಎಷ್ಟು ಚೆಂದ ಬಿಸಿಲು ಬೀಳ್ತಾ ಉಂಟು ನೋಡಿ. 6:45 ಇವತ್ತು ಬೆಳಕಾಗಿದೆ, ನಮಗೆ ಬೆಳಕಾಗಿದೆ. ಆದರೆ ಸೂರ್ಯ ಎಷ್ಟು ಬೇಗ ಬರ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಇದು ನೋಡಿ 6:45 ಜಸ್ಟ್ ಇವಾಗ ಆದಷ್ಟೇ. ಟಿಂಕಿ ಅದು ಕೂಡ ಸ್ನಾನ ಆಯಿತು. ಇವತ್ತು ಸ್ವಲ್ಪ ಹೊರಗೆ ಕರ್ಕೊಂಡು ಬರುವ ಅಂತ, ಯಾಕಂದರೆ ಹಟ್ಟಿಯಲ್ಲಿ ತುಂಬ ಸಗಣಿ ಉಂಟು. ಹಾಗೆ ಇವತ್ತು ಸ್ವಲ್ಪ ಸೊಪ್ಪು ಕೂಡ ತೊಗೊಂಡು ಬರಬೇಕು, ನೋಡುವ ಹೇಗಾಗ್ತದೆ ಅಂತ. ಮಕ್ಕಳನ್ನು ಕರ್ಕೊಂಡು ಬಂದಿದ್ದೆಲ್ಲ. ಇಲ್ಲಿ ಒಂದು ಕಾಡು ಬದನೆದು ಗಿಡ ನೋಡಿದೆ ಆಯಿತಾ. ನೋಡಿ ಈ ಬದನೆ ಎಲೆಯಲ್ಲಿ ಮುಳ್ಳಿರ್ತದೆ. ಇದರದ್ದು ಮುಳ್ಳು ತುಂಬ ನಂಜಿ ಆಯಿತಾ. ಅಂದರೆ ಅದು ಎಲ್ಲ ತಾಗಿ ಹೋದರೆ, ಕಾಲಿಗೆಲ್ಲ ಚುಚ್ಚಿ ಹೋದರೆ ರೇಷೆ ಆಗುವಂಥದ್ದು, ನಂಜಾಗುವಂಥದ್ದು, ಮತ್ತು ಉರಿದು ಹೀಗೆಲ್ಲ ಆಗ್ತದೆ. ಅದಕ್ಕೆ ಇದರದ್ದು ಗಿಡ ಕಂಡ್ರೆ ಎಲ್ಲ, ಮುಂಚೆ ಇಲ್ಲಿ ಅದರದ್ದೇ ರಾಶಿ ಇತ್ತು, ಅದು ನಶಿಸಿ ಹೋಯಿತು. ಈಗ 2 ಗಿಡ ಆಗಿದೆ, ನಾನು ನಿಮಗೆ ತೋರಿಸುವಂತ ಅಂದ್ಕೊಂಡೆ. ಅದರದ್ದು ಬದನೆ ನೋಡಿ ಹೀಗಿರ್ತದೆ. ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ. ಈಗ ಇದು ಎಳತ್ತುಂಟು, ಇನ್ನಿದು ಜಾಸ್ತಿ ಹಸಿರಾಗಿ ಮತ್ತು ಹಳದಿಯಾಗಿ ಹಣ್ಣಾಗುವಂಥದ್ದು. ಇದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತದೆ ಅಂತಂದರೆ ನನಗೆ ಗೊತ್ತಿಲ್ಲ, ನಾವು ಇಲ್ಲಿ ತನಕ ಮಾಡಲಿಲ್ಲ.
ನೀವು ನೋಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ತಿನ್ನಲಿಕ್ಕೆ ಆಗೋದಿದ್ರೆ ಅಪ್ಪ ಡೆಫಿನೆಟ್ಲಿ ಹೇಳ್ತಿದ್ರು ಏನೋ. ಇದು ತಿನ್ನಲಿಕ್ಕೆ ಆಗೋದಿಲ್ಲ, ಇದರಲ್ಲಿ ಸುಮಾರು ಮುಳ್ಳೇ ಇರೋದು ನೋಡಿ. ನಂಜೀವದನೆ ಅಂತ ಹೇಳ್ಬೋದು ಇದಕ್ಕೆ. ನಾನು ಸ್ನಾನ ಮಾಡಿಸಿ ಹೊರಗಡೆ ಕಟ್ಟೀಗ ಮನೆಗೆ ಹೋಗ್ತಿದ್ದೇನೆ. ಇವತ್ತು ಸ್ವಲ್ಪ ಸೊಪ್ಪು ತರಬೇಕು, ಮತ್ತು ತುಂಬ ಸೆಗಣಿಯಾಗಿದೆ ಅಂತ ಹೇಳಿದ್ದೆಲ್ಲ, ಅದು ಸೆಗಣಿದು ನೀರೊಂದು ಟ್ಯಾಂಕಿಯಲ್ಲಿ ತುಂಬ್ತದಲ್ಲ, ಅದು ಸಹ ತುಂಬಿದೆ. ಇವತ್ತು ಇವರಿಗೆ ರಜೆ ಉಂಟಲ್ಲ, ಇವ್ರ ಹತ್ರ ತೆಗಿಲಿಕ್ಕೆ ಹೇಳಬೇಕು. ನನಗೆ ಅದು ತೆಗಿಲಿಕ್ಕೆ ಕಷ್ಟ, ಯಾಕಂದರೆ ಬಗ್ಗಿ ಎತ್ತಿ ಹೋಗುವಾಗ ಇಲ್ಲಿ ನೋವು ಸ್ಟಾರ್ಟ್ ಆಗ್ತದೆ, ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಥರ ಅನ್ನಿಸ್ತದೆ ನನಗೆ ಒಂದು 4-5 ತಿಂಗಳಿಂದ. ಹಾಗಾಗಿ ಅದನ್ನು ಅವರೇ ಕೆಲಸ ಮಾಡೋದು. ನಾನೀಗ ಸೆಗಣಿ ನೀರಿದ್ದು ಕೆಲಸಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಹೀಗೆ ಬಗ್ಗಿ ಎತ್ತಿ ಎರಡು ಕೊಡಪಂದಲ್ಲಿ ಆಗೋದಿಲ್ಲ ನನಗೆ, ಅಷ್ಟು ಸ್ಟ್ರೆಂತ್ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಅವ್ರು ಮಾಡಲಿ, ನಾನು ಸೊಪ್ಪಿಗೆ ಹೋಗುವಂತ ಅಂದ್ಕೊಂಡಿದ್ದೇನೆ. ಸೊಪ್ಪು ತಂದು ಹಾಕುವಷ್ಟರಲ್ಲಿ ಅದು ಕ್ಲೀನ್ ಆದರೆ ಮತ್ತು ಅದರಲ್ಲಿ ಸೆಗಣಿ ಅಷ್ಟು ಆಗೋದಿಲ್ಲ. ಹಾಗೆ ಹೇ ಕುഞ്ഞു ಪಡಿಕು, ಮೆಲ್ಲ ಬೀಳ್ತಿ. ಮತ್ತೆ ಯಾಕೆ ಹತ್ತಿದ್ದ? ಇವಳಂತ ಹಾರ್ತಾಳೀಗ. ಮತ್ತು ಇವರು ಸೊಪ್ಪಿಗೆ ಬಂದಿದ್ದೇವೆ ಆಯಿತಾ. ಇವ ನೋಡಿ ತಿಂಕಿ ಕಾಯೋದು ಕೂತ್ಕೊಂಡು. ಇಲ್ಲಾಂದ್ರೆ ನಾನು ಒಬ್ಬಳೆಲ್ಲ ಬರುವಾಗ ಅವು ಬರೋದಿಲ್ಲ, ಇವರಿದ್ದರೆ ಆಯಿತು. ಟಿಂಕಿ ಎಂತಕ್ಕೆ ಬಂದದ? ಅದು ಸಹ ಹೇಗೆ ಕೂತಿದ್ದಾನೆ ನೋಡಿ ಟಿಂಕಿ, ಪಾಪ. ಟಿಂಕಿಗೆ ಕೊಂಡಾಟ ಅಂತ ಹೇಳಿದರೆ ಇವರಿದ್ರಾಯಿತು. ಅದಕ್ಕೆ ಇವ್ರು ಹೇಳ್ದು ಅವರ ಶಿಷ್ಯ ಅಂತೆ ಟಿಂಕಿ ಮೊದಲ ಶಿಷ್ಯ. ಕೂರಸ ಇದ್ದಾನೆ, ಆದರೆ ಟಿಂಕಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಕಿಂಕಿಯು ಇದು ಕೆಲಸ ಎಲ್ಲ ಆಯಿತು. ನಾನು ಸೊಪ್ಪು ತಗೊಂಡು ಬಂದು ಹಾಕಿ, ಮತ್ತು ಸೆಗಣಿ ನೀರಿತ್ತು ಅದೆಲ್ಲ ತೆಗೆದು ಖಾಲಿ ಮಾಡಿ ಹಾಕಿ ಸೊಪ್ಪು ಹರಡಿಸಿದ್ದು. ಮತ್ತೀಗ ದನಗಳೊಂದು ಸಲ ಬದಲಿಸಿ ಬಂದು ನಾನು ಮತ್ತು ಇವರೀಗ ಕೊರಗಜ್ಜನ ದೇವಸ್ಥಾನಕ್ಕೊಮ್ಮೆ ಹೋಗ್ಲಿಕ್ಕೆ ಉಂಟು. ಆಮೇಲೆ ಅಲ್ಲಿಂದಲೇ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಬರೋದು. ಹಾಗೆ ಎಲ್ಲ ಕೆಲಸ ಎಲ್ಲ ರೆಡಿ ಮಾಡಿ ಆಯಿತು. ನಾನು ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಅದು ಕೆಲಸ ಮಾಡುವಾಗ ಟ್ರೈಪಾಡ್ ಹಿಡಿದು ಸೆಟ್ ಮಾಡೋದು ಅಂತ ಹೇಳುವ ಸಾಕಾಗ್ತದೆ. ಅದಕ್ಕೋಸ್ಕರ ಬೇಗ ಕೆಲಸ ಮುಗಿಸಿ ಹೊರಡುವ ಅಂತೇಳಿ ಹೊರಡುವೇನು ಬೇಗ ಹೊರಟಾಯಿತು. ಇನ್ನು ಇಲ್ಲಿಂದ ಕೈಕಂಬಕ್ಕೆ ಹೋಗಿ ಅಲ್ಲಿಂದ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗೋದು. ಅದು ಮೊನ್ನೆ ನಮ್ಮ ಮುದ್ದು ಗೌರಿಗೆ ಹುಷಾರಿರಲಿಲ್ಲಲ್ಲ, ಅದು ನೋಡಿ ರಾತ್ರಿ ಎಲ್ಲ ಹೆಲ್ತ್ ಇಶ್ಯೂಸ್ ಆಯಿತು. ಆವಾಗ ಅಪ್ಪ ಮತ್ತು ಇವರು ಹೇಳಿಕೊಂಡದ್ದು ಅದನ್ನೆಲ್ಲ ಕೊಟ್ಟು, ಮತ್ತು ಅದು ಮುಂದೆ ಹೋಗಬಾರ್ದಲ್ಲ, ಮತ್ತು ಮರೀಲು ಕೂಡ ಬಾರ್ದು, ಅದಕ್ಕೆ ಅದನ್ನು ಕೊಟ್ಟು ಮತ್ತು ಅಲ್ಲಿಂದ ದೇವಸ್ಥಾನಕ್ಕೆ, ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಅಂತ ಇವತ್ತು ಸಾಧ್ಯವೇ ಇಲ್ಲ. ಯಾಕಂದರೆ ಆದಿತ್ಯವಾರ ರಶ್ ಅಂದರೆ ರಶ್. ಕಳೆದ ಆದಿತ್ಯವಾರ 50,000 ಜನ ಇದ್ರಂತೆ ಮಧ್ಯಾಹ್ನದ ಒಂದು ಹೊತ್ತಿಗೆ. ಮತ್ತು ಇವತ್ತು ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ. ಮತ್ತು ಬಿಸಿಲು ಕೂಡ ಒಳ್ಳೆಯದುಂಟು, ಜನ ಬರ್ತಾನೆ ಇರ್ತಾರೆ. ಹಾಗೆ ಎಲ್ಲಿಂದಾದರೂ ಸೆರೆ ಮಾಡ್ಕೊಂಡು ಹೋಗಿ ಊಟಕ್ಕೊಂದು ಹೋಗಿ ಬರೋದು. ಮತ್ತು ಮೊನ್ನೆ ದೊಡ್ಡಕ್ಕ ಬಂದಾಗ ಸಹ ನಾನು ಅವರೊಟ್ಟಿಗೆ ಊಟಕ್ಕೆ ಹೋಗಿದ್ದೆ, ಮತ್ತು ಅದಕ್ಕಿಂತ ಮುಂಚೆ ಪುಚ್ಚಕ್ಕ ಬಂದಾಗ ಸಹ ಅವರೊಟ್ಟಿಗೆ ಊಟಕ್ಕೆ ಹೋಗಿದ್ದೆ. ಹಾಗೆ 2 ಸಲ ಸಹ ಇವರಿಗೆ ಬರಲಿಕ್ಕೆ ಆಗಲಿಲ್ಲ. ಅದರಿಂದ ಹೇಳ್ತಿದ್ದಾರೆ ನನಗೆ ಸುಬ್ರಹ್ಮಣ್ಯ ದೇವಸ್ಥಾನದ ಊಟ ಮಿಸ್ ಆಯಿತು ಅಂತ. ಅದಕ್ಕೆ ಇವತ್ತು ಹೋಗ್ತಿರೋದು. ನೋಡಿ ಎಂಟ್ರೆನ್ಸಿಂದಲೇ ಉಂಟು ಜನ, ಅಷ್ಟು ಜನ. ಇವತ್ತು ಆದಿತ್ಯವಾರ ಅಲ್ಲ, ಇವತ್ತಂತೂ ದೇವಸ್ಥಾನದೊಳಗೆ ದೇವರನ್ನು ನೋಡ್ಲಿಕ್ಕೆ ಸಿಗಲಿಕ್ಕೆ ಇಲ್ಲ, ಅಷ್ಟು ರಶ್. ಯಾರಾದರೂ ಸುಬ್ರಹ್ಮಣ್ಯಕ್ಕೆ ಬರುವ ಪ್ಲ್ಯಾನಲ್ಲಿದ್ದರೆ ಆದಿತ್ಯವಾರ ಒಂದು ಬರಬೇಡಿ ಆಯಿತಾ. ಹೀಗೆ ಕಾದೇ ನಿಮಗೆ ಸಾಕಾಗ್ಬೋದು, ಎಷ್ಟು ರಶ್ ಉಂಟು ನೋಡಿ. ಊಟಕ್ಕೆ ಹೋಗ್ಲಿಕ್ಕೆ ಸಹ ರಶ್, ದೇವಸ್ಥಾನದ ದರ್ಶನಕ್ಕೆ ಹೋಗ್ಲಿಕ್ಕೆ ಕೂಡ ರಶ್. ದೇವಸ್ಥಾನಕ್ಕೆ ಬಂದಿದ್ವಿ, ಊಟ ಎಲ್ಲ ಆಯಿತು. ನಾನು ಒಂದು ಬುತ್ತಿ ತೆಕೊಂಡು ಬಂದಿದ್ದೆ ಆಯಿತಾ ಮನೆಯಿಂದ ಬರುವಾಗ. ಅದರಲ್ಲಿ ಅಪ್ಪನಿಗೆ ಪಾಯಸ ಕೊಡ್ತಾರಾ ನೋಡುವ ಅಂತ ಅವರು ಫುಲ್ ಬುತ್ತಿ ಪಾಯಸ ಕೊಟ್ಟರು. ಈಗ ಅಪ್ಪನಿಗೆ ಕೊಂಡೋಗೋದು. ನಾನು ಮುಂಚೆ ಶಾಲೆಯಿಂದ ಹೋಗುವಾಗ ಅಪ್ಪನಿಗೆ ಪಾಯಸ ಕೊಂಡು ಹೋಗ್ತಿದ್ದೆ. ನಮಗೆ ಅವಾಗ ಚಿಕ್ಕ ಇರುವಾಗ ಶನಿವಾರಕ್ಕೆ ಪಾಯಸ ಬರ್ತಿತ್ತು ದೇವಸ್ಥಾನಕ್ಕೆ. ಪ್ರತಿ ಸಲ ಬುತ್ತಿ ಕೊಂಡೋಗೋದು. ಅವರು ಪಾಯಸ ಉಳಿದದ್ದು ನಮಗೆ ಕೊಡ್ತಿದ್ದು ಮನೆಗೆ ಕೊಂಡೋಗ್ಲಿಕ್ಕೆ. ನಾನು ಅಪ್ಪನಿಗೆ ತಗೊಂಡು ಬರ್ತಿದ್ದೆ. ಹಾಗೆ ಇವತ್ತು ತಗೊಂಡು ಹೋಗ್ತಿದ್ದೇನೆ ಅವರಿಗೆ. ಇಲ್ಲಿಂದ ಹೋಗುದು ಮನೆಗೆ. ನಾವು ಸುಬ್ರಹ್ಮಣ್ಯಕ್ಕೆ ಬಂದಿದ್ದೆವು. ಇದು ಸುಬ್ರಹ್ಮಣ್ಯದ ಸೈಡಲ್ಲಿ ಈ ಥರ ಗಿಡ ನೆಟ್ಟಿದ್ದಾರೆ ಆಯಿತಾ. ಅದರಲ್ಲಿ ಕಾಯಿ ಆಗಿದೆ, ನಿಮಗೆ ಗೊತ್ತಿದ್ದರೆ ಹೇಳಿ ಎಂಥ ಕಾಯಿ ಅಂತ. ನಾನು ಮೊದಲ ಸಲ ನೋಡೋದು ಇದರಲ್ಲಿ ಇಷ್ಟು ದೊಡ್ಡದು ಕಾಯಿ ಆಗೋದು. ಮೊನ್ನೆ ಪಾಸಾಗುವಾಗ ನೋಡಿದ್ದೆ ನಾನು. ಅರಳಿದೆ ಅದು ಕಾಯಿ ಎಲ್ಲ, ಹೂವು. ಅಲ್ಲೊಂದು ಬಿಳಿ ಕಲರ್ ಹೂ ಕಾಣ್ತುಂಟು ನೋಡಿ. ನನ್ನ ಮನೆಗೆ ತಲುಪಿದ್ವಿ. ಇದು ನೋಡಿ ಪಾಯಸ, ಅಲ್ಲಿ ಬುತ್ತಿ ಕೊಟ್ಟಿದ್ದಾರೆ. ಈಗ ಅಪ್ಪನಿಗೆ ಕೊಡೋದು. ನಾನು ಕಡಲೆಬೇಳೆದು ಪಾಯಸ ಅಂತ ಅಂದ್ಕೊಂಡಿದ್ದೆ. ನನ್ನ ಅಪ್ಪನಿಗೆ ಅದಂದರೆ ಭಾರಿ ಇಷ್ಟ, ದೇವಸ್ಥಾನದ್ದು. ಮುಂಚೆ ಅದೊಂದೇ ಇತ್ತು, ಇವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಸ ಮಾಡ್ತಾರಂತೆ.
ದೇವಸ್ಥಾನದಲ್ಲಿ. ಮೊನ್ನೆ ಅಕ್ಕನೊಟ್ಟಿಗೆ ಹೋಗುವಾಗ ಕಡಲೆಬೇಳೆ ಇತ್ತು ಪಾಯಸ. ನೋಡಿ ಊಟ ಮಾಡಿ ಮಲಗಿದ್ದಾರೆ. ಬಾಬಾ ಪಾಯಸ ದೇವಳಚ ಗೋಧಿ ಕಡಿ ಗಾನು ಗೋಧಿ ಕಡಿ ಬುತ್ತಿ ಹೇಳಿಯ ಬುತ್ತಿ ತುಮಳೆ ಭಾರಿ ಖುಷಿ ಆಯ್ತು ಅಪ್ಪನಿಗೆ ನೋಡಿ ಪಾಯಸ. ತಿನ್ನಿ ಪಾಯಸ. ಊಟ ಆಗಿ ಅವ್ರು ಮಲಗಿದ್ದಾರೆ ಅಪ್ಪ. ತಾನ್ಲಾಗ ಅಕ್ಕಿ ಪಾಯಸ ಅಂತೆ. ಯಾರದು ಗನ್ನ ಡಿಂಗ ಇದ್ದಾನೆ ನಿನ್ನೆಯಿಂದ. ಅಣ್ಣ ಮತ್ತೆ ತಂಗಿದ್ದು ಫೈಟ್ ಆಗ್ತಾ ಉಂಟು. ಕುഞ്ഞി ನಮಗೆ ಸ್ವಲ್ಪ ಮಳೆ ಹನೀತು ನಾನು ಮಧ್ಯಾಹ್ನ ಮಲಗಿರುವಾಗ. ಈಗ ಸ್ವಲ್ಪ ಹನಿತಾ ಉಂಟು. ಕುഞ്ഞു പഠിക്കൂ ದೀಪಿ. ಮೂರು ಗಂಟೆ ಆಯಿತು ಚಹಾ ಕುಡಿದು ಈಗ ಹುಲ್ಲಿಗೆ ಬಂದಿದ್ದೇವೆ. ಹುಲ್ಲೊಂದು 2 ಕಟ್ಟ ಬೇಕಾಗ್ಬೋದು. ಇವತ್ತು ತಂದದಿಲ್ಲ, ನಾವು ದನಗಳನ್ನು ಹೊರಗೆ ಬಿಟ್ಟದಲ್ಲ. ನಾವಾಗ ದೇವಸ್ಥಾನದ ಬಂದಾದಮೇಲೆ ಅವ್ರನ್ನ ಕರ್ಕೊಂಡೋಗಿ ಕಟ್ಟಿ ಹಾಕಿ ನಾನು ಮತ್ತೆ ಮಲಗಿದ್ದು. ಮಲಗಿದ ಟೈಮಲ್ಲಿ ಸ್ವಲ್ಪ ಮಳೆ ಬಂದಿತ್ತು. ಈಗ ಸ್ವಲ್ಪ ಹನಿತುಂಟು. ಇವತ್ತು ಮಳೆ ಬರ್ತದೆ ಅಂತ ಅನಿಸ್ತದೆ, ಗೊತ್ತಿಲ್ಲ. ಬಂದರೆ ವ್ಲಾಗಲ್ಲಿ ಹಾಕ್ತೇನೆ. ಒಂದು ಕಟ್ಟ ಹುಲ್ಲು ಮಾಡಿ ಹೋಗುವ. ತಪ್ಪಿ ಇಲ್ಲಿ ಮಲಗಿದ್ದಾಳೆ. ನಮ್ಮ ದೀಪಿ ಇಲ್ಲಿದ್ದಾಳೆ. ಕುഞ്ഞು ಅದರೊಟ್ಟಿಗೆ ಪಡಿ. ಮತ್ತು ಇದು ಡಿಂಗ ಆಯಿತಾ, ಯಾಕಂದರೆ ರಿಂಗ ಇಲ್ಲಿ ಬೊಬ್ಬೆ ಹೊಡಿತಿದ್ದಾನೆ. ರಿಂಗ ಇವತ್ತು ಬಂದದ್ದು. ಇವ 4 ದಿವಸ ಆಯಿತು ಬಂದು. ಟ್ರಿಪ್ಪಿಗೆ ಹೋಗ್ತಾರಲ್ಲ, ಈಗ ಮಕ್ಕಳನ್ನು ನೋಡ್ಕೊಳ್ಳೋದು. ಅಮ್ಮ ಬೇಕಂತಿಲ್ಲ ನೋಡಿ, ಈಗ ಯಾರೊಟ್ಟಿಗೂ ಆಗ್ತದೆ. ನಾವು ರಂಬುಟಾನ್ ಹಣ್ಣು ಕೊಯ್ಲಿಕ್ಕೆ ಬಂದಿದ್ದೇವೆ. ಅವರು ಮರದಲ್ಲಿದ್ದಾರೆ, ನಾನು ಕೆಳಗೆ ನಿಂತಿದ್ದೇನೆ. ನನಗೆ ಬಿದ್ದರೆ ಹಿಡ್ಕೊಳ್ಬೇಕಲ್ಲ ಇಲ್ಲಿ, ಅದಕ್ಕೋಸ್ಕರ ಬಂದಿದ್ದೇನೆ. ಇಷ್ಟು ಸಿಕ್ಕಿತ್ತು, ಇನ್ನೂ ಉಂಟು, ಗೊಂಚಲು ಉಂಟು. ಇವರು ಮಂದದಲ್ಲಿದ್ದಾರೆ, ಕತ್ತಲಾಗಿದೆ, ಹಾಗೆ ಕಾಣೋದಿಲ್ಲ ಅಷ್ಟು. ನಮ್ಮ ಮನೆಯಲ್ಲಿ ಈಗ ನಾವು ರಂಬುಟಾನ್ ಕೊಯ್ದಾಯಿತು. ನಮ್ಮ ಮನೆಯಲ್ಲಿ ಪೇರಳೆ ಆಗಿದೆ ಆಯಿತಾ, ಅದು ಕೆಂಪು ಒಳಗಡೆ ಪಿಂಕ್ ಕಲರ್ ಬರ್ತದಲ್ಲ. ಹಾಗೆ ಮಧ್ಯಾಹ್ನ ನೋಡಿದ್ವಿ, ಮತ್ತು ನಮಗೆ ತೆಗಿಲಿಕ್ಕೆ ಪುರ್ಸೊತ್ತಾಗಲಿಲ್ಲ. ಹಾಗೆ ಈಗ ಹೋಗ್ತಿದ್ದೇವೆ. ಮಳೆ ಸಹ ಬರಲಿಕ್ಕೆ ಆಗಿದೆ, ಅಂದರೆ ನಮ್ಮ ಮನೆ ಹೊರಗಡೆ ಇರುವಂಥದ್ದು. ಅದಕ್ಕೆ ನಿಮಗೆ ಅಷ್ಟು ಕ್ಲಾರಿಟಿ ಗೊತ್ತಾಗಿಲ್ಲ, ಯಾಕಂದರೆ ಕತ್ಲಾಗ್ತಾ ಬಂದಿದೆ. ಆಲ್ಮೋಸ್ಟ್ ಕತ್ಲಾಗಿದೆ, ಮಳೆ ಬರಲಿಕ್ಕೆ. ಕೊಯ್ಯೋ ಬನ್ನಿ. ಇದು ಚಿಕ್ಕ ಗಿಡ ಆಯಿತಾ, ಇದರಲ್ಲಿ ನಾವು ಇವತ್ತು ದನಗಳನ್ನು ಬಿಡಲಿಕ್ಕೆ ಬರುವಾಗ ನೋಡಿದ್ದೆವು ಹಣ್ಣದ್ದು. ಅದಕ್ಕೆ ಕೊಯ್ತಿದ್ದೇವೆ, ಕೊಯ್ತಿದ್ದಾರೆ. ಆದರೆ ಇದು ಚಿಕ್ಕ ಕಾಯಿ, ನಮ್ಮ ಮನೇಲಿ ಕಷಿಯಲ್ಲಿ ಆಗ್ತದಲ್ಲ ಆ ಥರ ಅಲ್ಲ, ಪಿಂಕ್ ಕಲರ್ ಒಳಗೆ ಮಾತ್ರ. ಉಂಟು, ಇನ್ನೂ ಸಹ 5-6 ಉಂಟು. ಕೊಯ್ದರೆ ದನಕ್ಕೆ ಕೊಡ್ಬೋದು. ಕೋಳಿ ಹೀಗಿರ್ತದೆ, ಚಿಕ್ಕ ಸೈಜು ಮಾತ್ರ ಈ ನಮ್ಮ ಮನೆಯಲ್ಲಿ ಬಿಳಿ ಕಲರ್ ಆಗ್ತದಲ್ಲ, ಅಷ್ಟು ಸಿಹಿ ಇಲ್ಲ, ನೋಡಲಿಕ್ಕೆ ಚಂದ. ನೋಡಿ, ನಮ್ಮ ಮನೆಗೆ ಈ ಕಲರ್ ಸಹ ಆಗ್ತದೆ, 2 ಕಲರ್ ಇದು ಪೇರಳೆ ಕೂಡ ಆಗ್ತದೆ. ಸೂಪರ್. ಅದಕ್ಕೆ ಸ್ವಲ್ಪ ಮೆಣಸು ಪುಡಿ ಎಲ್ಲ ಹಾಕಿ ತಿನ್ನಬೇಕು.
ಅದಷ್ಟು ಹಣ್ಣಾಗಲಿಲ್ಲ. ಸಿಹಿ ಅದಕ್ಕಿಂತ ಎಂತದ್ರ ಇವರಿಬ್ಬರದು ಬೀರಿ. ಅಮ್ಮ ತಿಂದಿಯಲ್ಲ. ನೋಡಿ ಇಷ್ಟು ರಂಬುಟಾನ್ ಸಿಕ್ಕಿತ್ತು. ಕೊಯ್ಲಿ ಕಷ್ಟ ಆಗ್ತದೆ ಅಂತೇಳಿ ಒಂದು ಈಗೆಲ್ಲನೇ ತೆಗೆದದ್ದು. ಇದರಲ್ಲಿ ಇಷ್ಟೇ ಇದ್ದದ್ದು. ಒಂದು ಕಾಯಿ ಉಂಟು ಮತ್ತು ಇದೆಲ್ಲ ಉಂಟು, ಒಳ್ಳೆಯದುಂಟು, ಹಣ್ಣಾಗಿದೆ ಎಲ್ಲ ಸಹ. ಮತ್ತು ಇದು ಕೊಯ್ಯುವಂಥ ಜಾಗದಲ್ಲಿ ಇರಲಿಲ್ಲ, ತುಂಬ ಎತ್ತರದಲ್ಲಿ ಇತ್ತು. ಹಾಗೆ ಕೊಯ್ಯುವಾಗ ಗೆಲ್ಲು ಸಹ ಕಟ್ಟಾಯಿತು. ಅದಕ್ಕೆ ತಾನೇ ತೆಕ್ಕೊಂಡು ಬಂದದ್ದು. ಸ್ವಲ್ಪ ದೊಡ್ಡದುಂಟು, ಮೊನ್ನೆ ಚಪ್ಪಟೆ ಅಂತ ಹೇಳಿದಲ್ಲ ಹಾಗೆ ಎಲ್ಲ ಕೂಡ ಒಳ್ಳೆಯದುಂಟು. ಸೈಜ್ ದೊಡ್ಡದುಂಟು ಇದರದ್ದು ಅಲ್ಲ. ಸಿಹಿ ಉಂಟಾ, ತುಂಬ ಸ್ವೀಟ್ ಅಲ್ಲ. ಮಳೆ ಬರ್ತಾ ಉಂಟು, ಜೋರು ಮಳೆ ಬರ್ತಾ ಉಂಟಲ್ಲ. ಇದು ಕಪ್ಪೆಗಳೆಲ್ಲ ಕಿರ್ಚ್ತಾ ಉಂಟು, ಮಳೆ ಬಂತು ಅಂತ ಖುಷಿಯಲ್ಲಿ. ಮೊನ್ನೆಯಿಂದ ಮಳೆ ಇಲ್ಲ, ಇವತ್ತು ಸುರಿತಾ ಉಂಟು. ತೋಟಕ್ಕೆಲ್ಲ ಮದ್ದು ಬಿಟ್ಟಾಗಿದೆ, ಒಳ್ಳೆ ಒಣಗಿದೆ ಮದ್ದು ಬಿಟ್ಟು. ಜೋರು ಮಳೆ ಬರಲಿಲ್ಲ, ಆದರೆ ಅಂಗಳದಲ್ಲೆಲ್ಲ ನೀರಾಗುವಷ್ಟು ಬಂದಿದೆ. ಅಂದರೆ ಹೀಗೆ ಲೈಟಾಗಿ ಬರ್ತಂಟು. ಒಂದೇ ಥರ ಜೋರು ಮಳೆ ಬರಲಿಲ್ಲ.